ಹಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಮತ್ತು ಸಿಕ್ಕಾಪಟ್ಟೆ ಜನಕ್ಕೆ ಇನ್ಸ್ಟಾಗ್ರಾಮ್ ಯಾರೆಲ್ಲ ಯೂಸ್ ಮಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಗೊಂದಲ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದರೆ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು, ಬೆಸ್ಟ್ ಟೈಮಿಂಗ್ ಯಾವುದು, ಮಾರ್ನಿಂಗ್ ಅಪ್ಲೋಡ್ ಮಾಡ್ಬೇಕಾ, ಸಂಜೆ ಅಪ್ಲೋಡ್ ಮಾಡ್ಬೇಕಾ, ಮತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡ್ಬೇಕಾ, ಮತ್ತು ಈ ಥರ ಇನ್ನೊಂದು ಸಪ್ರೇಟಾಗಿ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತಾ? ಸಿಕ್ಕಾಪಟ್ಟೆ ಜನಕ್ಕೆ ಈ ಥರ ಒಂದು ಗೊಂದಲ ಇದ್ದೇ ಇರುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಹಾಗೆ ನೋಡ್ತಾ ಇದ್ದಾರೆ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು. ಅಂದರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀರ, ಬಟ್ ನೀವು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ವೈರಲ್ ಆಗ್ತಿರಲ್ಲ. ಯಾಕೆ ಆಗ್ತಿರಲ್ಲಪ್ಪ ಅಂತಂದರೆ ನಿಮಗೆ ಟೈಮ್ ಗೊತ್ತಿರಲ್ಲ, ಅಂದರೆ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು. ಓಕೆ ಸ್ನೇಹಿತರೆ, ನಾನು ಸಿಂಪಲ್ ಆಗಿರುವಂಥ ಒಂದು ಲಾಜಿಕ್ನ ಹೇಳ್ತೀನಿ, ಆ ಲಾಜಿಕ್ನ ತಿಳ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವಾಗ ನೀವು ಸಿಕ್ಕಾಪಟ್ಟೆ ಜನ ಏನು ಮಾಡ್ತೀರಪ್ಪ ಅಂತಂದರೆ, ಕೆಲವೊಬ್ರು ಹೇಳ್ತಿರ್ತಾರೆ ಸಂಜೆ 5 ಗಂಟೆ ಮೇಲೆ ಅಪ್ಲೋಡ್ ಮಾಡಬೇಕು, ಕೆಲವೊಬ್ರು ಹೇಳ್ತಾರೆ ಮಾರ್ನಿಂಗ್ 6 ಗಂಟೆಗೆ ಅಪ್ಲೋಡ್ ಮಾಡಬೇಕು, ಒಬ್ಬರು ಮಧ್ಯಾಹ್ನ 4 ಗಂಟೆಗೆ ಅಪ್ಲೋಡ್ ಮಾಡಬೇಕು. ಈ ಥರ ಬೇರೆ ಬೇರೆ ಒಬ್ಬೊಬ್ಬರನ್ನ ಕೇಳಿದ್ರೆ ಒಂದೊಂದು ಟೈಮಿಂಗ್ನ ಹೇಳ್ತಾರೆ. ಓಕೆ, ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂತಂದರೆ, ಇವಾಗ ನೋಡ್ಬೋದು, ಒಂದು ಎಕ್ಸಾಂಪಲ್ನ ಕೊಟ್ಟು ಹೇಳ್ತೀನಿ ಸ್ನೇಹಿತರೆ. ಓಕೆ, ಇವಾಗ ನೀವು ನೋಡ್ಬೋದು, ಬೆಳಗ್ಗೆ ನೀವು 7 ಗಂಟೆಗೆ ನನ್ನ ಪ್ರಕಾರ ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂತಂದರೆ, ನೀವು ಏನಾದರೂ ಪ್ರತಿದಿನ 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಪ್ಪ ಅಂತಂದರೆ 2 ಟೈಮಿಂಗ್ನ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ನೀವೇನಾದರೂ ಒಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಪ್ಪ ಅಂತಂದರೆ ಅದಕ್ಕೂ ಕೂಡ ಬೆಸ್ಟ್ ಟೈಮಿಂಗ್ನ ಹೇಳ್ತೀನಿ ಸ್ನೇಹಿತರೆ. ಓಕೆ, ನೀವೇನಾದರೂ ಬೈ ಚಾನ್ಸ್ ದಿನಕ್ಕೆ 2 ರೀಲ್ಸ್ನ ಅಪ್ಲೋಡ್ ಮಾಡ್ತೀರಪ್ಪ ಅಂತಂದರೆ ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂತಂದರೆ, ನೀವು ಮಾರ್ನಿಂಗ್ 7 ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಯಾಕಪ್ಪ 7 ಗಂಟೆಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಕಾಮನಾಗಿ ಎಲ್ಲರೂ 5 ಗಂಟೆಗೆ 6 ಗಂಟೆಗೆ ಯಾರೂ ಎದ್ದೇಳಲ್ಲ ಸ್ನೇಹಿತರೆ. ಓಕೆ, ಕಾಮನಾಗಿ ಹೇಳೋದು 6:30 7 ಗಂಟೆಗೆ ಎದ್ದೇಳ್ತಾರೆ. ಎದ್ದ ತಕ್ಷಣ ಜಾಸ್ತಿ ಜನ ಮೊಬೈಲ್ನ ನೋಡ್ತಿರ್ತಾರೆ. ಆ ಟೈಮ್ಗೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ವಿಡಿಯೋ ಜಾಸ್ತಿ ಬೂಸ್ಟಾಗಿ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ, ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಕೂಡ ಇದನ್ನೇ ಹೇಳುತ್ತೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ವ್ಯೂವರ್ಸ್ಗಳು ಕೂಡ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರ್ತಾರೆ. ಜಾಸ್ತಿ ವ್ಯೂವರ್ಸ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನೀವು ಆ ಸಮಯದಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಸ್ನೇಹಿತರೆ, ನೀವೇನಾದರೂ ಒಂದು ದಿನಕ್ಕೆ 2 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ? ಓಕೆ ಸ್ನೇಹಿತರೆ, ಇನ್ನು ಸಂಜೆ ಬೆಸ್ಟ್ ಟೈಮಿಂಗ್ ಯಾವುದಪ್ಪ ಅಂತಂದರೆ, ಸಂಜೆ ಬೆಸ್ಟ್ ಟೈಮಿಂಗ್ 5:30ಯಿಂದ 6 ಗಂಟೆ ಒಳಗಡೆ, ಅಂದರೆ 5:30ರಿಂದ 6 ಗಂಟೆ ಒಳಗಡೆ ನೀವೇನಾದರೂ ರೀಲ್ಸ್ನ ಅಪ್ಲೋಡ್ ಮಾಡಿದರೆ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಪ್ಪ ಅಂತಂದರೆ, ಸಂಜೆ ಜಾಸ್ತಿ ಜನ ಎಲ್ಲ 5 ಗಂಟೆಗೆಲ್ಲ ಕೆಲಸಕ್ಕದು ಹೋಗಿರ್ತಾರೆ. ಸಂಜೆ 5 ಗಂಟೆ ಮೇಲೆ ಎಲ್ಲರೂ ಫ್ರೀ ಇರ್ತಾರೆ. ಅವರು ಮನೆಗೆ ಬಂದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ 5:30 6 ಗಂಟೆ ಆಗುತ್ತೆ. ಸೊ ಅದೇ ಸಮಯದಲ್ಲಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂವರ್ಸ್ ಆ ಟೈಮ್ದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತಾರೆ. ಓಕೆ, ಆ ಥರ ನೀವು 5:30ರಿಂದ 6 ಗಂಟೆಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ಮತ್ತು ನೀವು ದಿನಕ್ಕೆ ಒಂದೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ಹಾಗಿದ್ರೆ ಸಂಜೆ 5:30ರಿಂದ 6 ಗಂಟೆಗೆ ಅದೇ ಟೈಮ್ಗೆ ಸೇಮ್ ಟೈಮ್ಗೆ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಆ ಟೈಮ್ಗೆ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನ ಆ್ಯಕ್ಟಿವ್ ಇರ್ತಾರೆ, ಆ ಟೈಮ್ಗೆ ಅಪ್ಲೋಡ್ ಮಾಡ್ಬೋದು. ಮತ್ತು ಸಿಕ್ಕಾಪಟ್ಟೆ ಜನಕ್ಕೆ ಡೌಟ್ ಇರುತ್ತೆ. ಮತ್ತು ಶನಿವಾರ ಭಾನುವಾರ ಬಂದರೆ ರಜೆ ಇರುತ್ತೆ, ಆಲ್ಮೋಸ್ಟ್ ಯಾರೂ ವರ್ಕಿಗೆಲ್ಲ ಹೋಗಿರಲ್ಲ. ಆ ಟೈಮಲ್ಲಿ ನೀವು ಸಂಡೇ ಅಂತ ಬಂದರೆ ಆವಾಗ ಮಧ್ಯಾಹ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಮಧ್ಯಾಹ್ನ ಬೆಸ್ಟ್ ಟೈಮಿಂಗ್ ಅಂದರೆ 12:30 1 ಗಂಟೆಗೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಆ ಟೈಮ್ಗೆ ನೀವು ಏನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ವಿಡಿಯೋ ಕೂಡ ವೈರಲ್ ಆಗುತ್ತೆ, ಅಕೌಂಟ್ ಕೂಡ ಗ್ರೋ ಆಗುತ್ತೆ, ಫಾಲೋವರ್ಸ್ ಕೂಡ ಚೆನ್ನಾಗಿ ಬರ್ತಾರೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ನೀವೇನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಕೆಳಗಡೆ ಕ್ಯಾಪ್ಷನ್ ಏನಂತ ಹಾಕ್ತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೀವು ಕ್ಯಾಪ್ಷನ್ ಯಾವ ಥರ ಹಾಕಬೇಕಪ್ಪ ಅಂತಂದರೆ, ಇವಾಗ ನೀವೇನೋ ಒಂದು ಕಾಮಿಡಿ ವೀಡಿಯೋಸ್ನ ಮಾಡಿರ್ತೀರ, ಅಂದರೆ ಕಾಮಿಡಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಷನ್ ಅಂತ ಅಲ್ಲಿ ಕೆಳಗಡೆ ಏನಾದರೂ ಒಂದು ಅಪ್ಲೋಡ್ ಅಂದರೆ ನೀವೇನು ಕಾಮನ್ ಏನಪ್ಪ ಹಾಕ್ತೀರಪ್ಪ ಅಂತಂದರೆ ಫಾಲೋ, ಲೈಕ್ ಈ ಥರ ಅಂತ ಏನಾದರೂ ಹಾಕ್ತಾ ಇರ್ತಾರೆ. ದಯವಿಟ್ಟು ಆ ಥರ ಯಾರೂ ಹಾಕಕ್ಕೆ ಹೋಗಬೇಡಿ. ಅಂದರೆ ಆ ಥರ ಹಾಕಿದರೆ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ನಿಮ್ಮದು ಇನ್ಸ್ಟಾಗ್ರಾಮ್ ವಿಡಿಯೋನ ರೆಕಮೆಂಡ್ ಮಾಡಲ್ಲ, ಅಂದರೆ ಬೇರೆಯವರಿಗೆ ಸಜೆಷನ್ ಹೋಗಲ್ಲ. ಓಕೆ ಸ್ನೇಹಿತರೆ, ಆ ಥರ ಹೋಗಬೇಕಪ್ಪ ಅಂತಂದರೆ ನೀವು ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನೀವು ಕ್ಯಾಪ್ಷನ್ನ ಕೆಳಗಡೆ ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಕ್ಯಾಪ್ಷನ್ ಯಾವ ಥರ ಹಾಕಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಒಂದು 50 ಕ್ಯಾಪ್ಷನ್ನ ನಾನು ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಅದನ್ನು ನೀವು ಕಾಪಿ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಪೇಸ್ಟ್ ಮಾಡಿ, ವಿಡಿಯೋ ಕೂಡ ಚೆನ್ನಾಗಿ ವೈರಲ್ ಆಗುತ್ತೆ ಸ್ನೇಹಿತರೆ.
ಓಕೆ, ನಾನಿವಾಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಕ್ಯಾಪ್ಷನ್ ಯಾವ ಥರ ಎಂಟರ್ ಮಾಡಬೇಕು, ಏನೆಲ್ಲ ಕ್ಯಾಪ್ಷನ್ ಹಾಕಬೇಕು. ತುಂಬ ಜನಕ್ಕೆ ಇದೇ ಡೌಟ್ ಇರುತ್ತೆ, ಕ್ಯಾಪ್ಷನ್ ಸರಿಯಾಗಿ ಹಾಕಲ್ಲ. ಮಿನಿಮಮ್ ನೀವು ಅಂದರೆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಮಿನಿಮಮ್ 30ರಿಂದ 40 ಕ್ಯಾಪ್ಷನ್ ಅಂದರೆ ಕೆಳಗಡೆ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮ್ ವೈರಲ್, ಇನ್ಸ್ಟಾಗ್ರಾಮ್ ರೀಲ್ಸ್, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್, ಟುಡೇ ಟ್ರೆಂಡಿಂಗ್ ವಿಡಿಯೋ, ಜಾನಪದ ವಿಡಿಯೋ, ಈ ಥರ ನೀವು ಯಾವ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ಅದು ರಿಲೇಟೆಡ್ ಆಗಿರುವಂಥ ಕ್ಯಾಪ್ಷನ್ನ ನೀವು ಹಾಕಿದರೆ ಜಾಸ್ತಿ ಜನಕ್ಕೆ ವಿಡಿಯೋ ಬೂಸ್ಟ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡ್ಬೋದು ಸ್ನೇಹಿತರೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಕ್ಯಾಪ್ಷನ್ನ ಹಾಕೋದ್ರಿಂದ ಯಾವ ಥರ ಇನ್ಸ್ಟಾಗ್ರಾಮ್ನ ವಿಡಿಯೋಸ್ನ ವೈರಲ್ ಮಾಡೋದು ಅಂತ ನೋಡ್ಬೋದು ನೀವು ಇಲ್ಲಿ. ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇವಾಗ ಇಲ್ಲಿ ಕೆಳಗಡೆ ಒಂದು ಪ್ಲಸ್ ಐಕನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ರೀಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ನಾನು ಇಲ್ಲಿ ಲೈವಲ್ಲೇ ತೋರಿಸ್ತೀನಿ ಯಾವ ಥರ ಕ್ಯಾಪ್ಷನ್ ಎಂಟರ್ ಮಾಡೋದು ಅಂತ. ಓಕೆ, ನೋಡ್ಬೋದು ನಾನು ಇಲ್ಲಿ ಈ ಥರ ಒಂದು ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕೊಟ್ಟ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಈ ಥರ ಬರುತ್ತೆ ಸ್ನೇಹಿತರೆ. ಮೇನ್ ನೀವು ಏನಪ್ಪ ಮಾಡ್ಬೇಕಂತಂದರೆ ಇಲ್ಲಿ ಓಕೆ, ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಎಡಿಟ್ ಕವರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಕಾಣೋ ಥರ ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಯಾವ್ದು ನಿಮಗೆ ಚೆನ್ನಾಗಿ ಅಲ್ಲಿ ಕಾಣುತ್ತೋ ಫೋಟೋ ಅದ್ರ ಮೇಲೆ ಮೇಲ್ಗಡೆ ಡನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಸ್ನೇಹಿತರೆ. ಇಲ್ಲಿ ರೈಟ್ ಎ ಕ್ಯಾಪ್ಷನ್ ಆರ್ ಆ್ಯಡ್ ಎ ಪೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ನೀವು ಹ್ಯಾಶ್ಟ್ಯಾಗ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಥರ ಹ್ಯಾಶ್ಟ್ಯಾಗ್ನ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಯಾವ ಥರ ಹ್ಯಾಶ್ಟ್ಯಾಗ್ ಹಾಕಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು 50 ಹ್ಯಾಶ್ಟ್ಯಾಗ್ಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ. ಆ ಹ್ಯಾಶ್ಟ್ಯಾಗ್ಗಳನ್ನು ನೀವು ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡಿದರೆ ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿದರೆ ನೋಡ್ಬೋದು ನೀವು ಇಲ್ಲಿ. ನಾನು ಇವಾಗ ಪೇಸ್ಟ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ಥರ ಹ್ಯಾಶ್ಟ್ಯಾಗ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ, ID ಕೂಡ ಗ್ರೋ ಆಗುತ್ತೆ, ಫಾಲೋವರ್ಸ್ ಕೂಡ ಚೆನ್ನಾಗಿ ಬರ್ತಾರೆ ಸ್ನೇಹಿತರೆ. ಓಕೆ, ನೋಡ್ಬೋದು ನೀವು ಇಲ್ಲಿ. ಮತ್ತು ಇನ್ನೊಂದೇನಪ್ಪ ಬೆಸ್ಟ್ ಅಂತಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಆ್ಯಡ್ ಟಾಪಿಕ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಥರ ಸಿಕ್ಕಾಪಟ್ಟೆ ಟಾಪಿಕ್ಸ್ಗಳು ಬರುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ನೀವು ಇಲ್ಲಿ. ನಾನು ಎಕ್ಸಾಂಪಲ್ ಆಗಿ ಸುಮ್ಮನೆ ನೀವು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಹಾಕೊಳ್ಳಿ. ನಾನಿಲ್ಲಿ ಸುಮ್ಮನೆ ಒಂದು 3 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸ್ಟೈಲ್ಸ್ ಆ್ಯಂಡ್ ಟ್ರೆಂಡ್ಸ್ ಅಂತ ಇದೆ, ಸ್ಕಿನ್ ಕೇರ್ ಅಂತ ಇದೆ, ನೋಡ್ಬೋದು ಇಲ್ಲಿ ಫುಟ್ವೇರ್ ಅಂತ ಇದೆ, ಹೇರ್ ಸ್ಟೈಲ್ ಅಂತ ಇದೆ. ಈ ಥರ ಒಂದು 3ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನೀವು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ಬಂದುಬಿಟ್ಟು ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟ ಮೇಲೆ ಲೊಕೇಶನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆ್ಯಡ್ ಲೊಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರೆಸೆಂಟ್ ಯಾವ ಲೊಕೇಶನಲ್ಲಿ ಇದ್ದೀರಾ ಅಂದರೆ ನಿಮ್ಮ ಸಿಟಿ ಯಾವುದಿದೆ ಅದನ್ನು ಸರ್ಚ್ ಮಾಡಿ ಲೊಕೇಶನ್ನ ಕೊಡಿ ಸ್ನೇಹಿತರೆ. ಎಕ್ಸಾಂಪಲ್ ನಾನು ನೋಡ್ಬೋದು ಇಲ್ಲಿ ಬಿಜಾಪುರ ಅಂತ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಲಾಸ್ಟ್ ನೋಡ್ಬೋದು ನೀವು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಕೆಳಗಡೆ ನೋಡ್ಬೋದು ಅಪ್ಲೋಡ್ ಆಟ್ ಎ ಹೈ ಕ್ವಾಲಿಟಿ ಅಂತ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಲ್ಲರದ್ದು ಆಪ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನೀವು ಅಪ್ಲೋಡ್ ಮಾಡೋ ವಿಡಿಯೋ ಸ್ವಲ್ಪ HD ವಿಡಿಯೋ ಆಗಿ ಕನ್ವರ್ಟ್ ಆಗಿ ಹೈ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಹೈ ಕ್ವಾಲಿಟಿ ವಿಡಿಯೋ ಇದ್ದರೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಮತ್ತೆ ಬೇರೆ ಏನಾದರೂ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಗೆ ನಂದು ವಾಟ್ಸಪ್ ಗ್ರೂಪ್ ಕೂಡ ಒಂದು ಲಿಂಕ್ನ ಹಾಕಿರ್ತೀನಿ. ಎಲ್ಲರೂ ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ, ನಾನು ತಕ್ಷಣವೇ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ನ ಬೇಕು ಅಂತ ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಪ್ರತಿದಿನ ವಿಡಿಯೋಸ್ನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಅಂದರೆ ಬೇರೆ ಟಾಪಿಕ್ನ ತೊಗೊಂಬಂದು ಒಂದು ಏನಾದರೂ ಹೊಸದಾಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ ಸ್ನೇಹಿತರೆ.